ಯಾವ ಮರದ ಕೋಗಿಲೆಯೋ ನಾನಾದರೇನು, ಯಾವ ಮರದ ಕೋಗಿಲೆಯೋ ನಾನಾದರೇನು, ಚಿಗುರಿಟ್ಟ ಮರಕ್ಕೆ ಋಣಭಾರ ಬೇಡೇನು, ಚಿಗುರಿಟ್ಟ ಮರಕ್ಕೆ ಋಣಭಾರ ಬೇಡೇನು, ಸುಖವಿರಲಿ ಇಲ್ಲದಿರಲಿ, ಸುಖವಿರಲಿ ಇಲ್ಲದಿರಲಿ ಚಿಂತಿಸೆನು ನಾನು, ಅನವರತ ಹಾಡುವೆನು ಹಾಡುವೆನು ಹಾಡುತ್ತಲೇ ಇರುವೆನು, ಉಸಿರು ಒಸರುವುದನ್ನು ನಿಲ್ಲಿಸುವ ತನಕ, ಉಸಿರು ಒಸರುವುದನ್ನು ನಿಲ್ಲಿಸುವ ತನಕ. ಪ್ರವೀಣ್ ಕುಲಕರ್ಣಿಯವರು ಬರೆದಂತಹ ಪದ್ಯಗಳು. ಇಂತಹ ಅದ್ಭುತವಾದ ಅನೇಕ ಮಾತುಗಳನ್ನು ತಮ್ಮ ಪುಸ್ತಕದಲ್ಲಿ ಪ್ರವೀಣ್ ಕುಲಕರ್ಣಿಯವರು ಬರೆದಿದ್ದಾರೆ. ಬಹಳ ಅದ್ಭುತ ವ್ಯಕ್ತಿ. ನನಗೂ ಅವರಿಗೂ ಮೊಟ್ಟ ಮೊದಲು ಭೇಟಿಯಾಗಿದ್ದು ಬಹುಶಃ ಮುಧೋಳದ ಕವಿಗೋಷ್ಠಿಯಲ್ಲಿ. ನಾನು ಆ ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ್ದೆ. ಸಾಮಾನ್ಯವಾಗಿ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಯಾರಿಗೆ ಕೊಡ್ತಾರೆ ಅಂತಂದ್ರೆ, ಎಲ್ಲ ಬರೆಯುವುದನ್ನು ನಿಲ್ಲಿಸಿ ಮನೆಯೊಳಗೆ ಕುಂತಿರ್ತಾರಲ್ಲ ಅವರಿಗೆ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಕೊಡ್ತಾರೆ. ನೀವು ಬರೆದು ಸಾಕಪ್ಪ, ಬೇರೆಯವರು ಬರೆದದ್ದನ್ನು ಕೇಳಿ ಇನ್ಮೇಲೆ ಅಂತ ಹೇಳಲಿಕ್ಕೆ ಅಧ್ಯಕ್ಷತೆ ಕೊಡ್ತಾರೆ. ಹಾಗೆ ಪ್ರವೀಣ್ ಅವರು ಕವಿತೆಯನ್ನು ಓದಬೇಕಾದ್ರೆ ನಾನು ಅವತ್ತು ಅಧ್ಯಕ್ಷತೆ ವಹಿಸಿದ್ದೆ. ಆವಾಗ ಆದಂತಹ ಪರಿಚಯ ಇವತ್ತು ಈ ಪ್ರವೀಣವಾಣಿಯ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನನ್ನನ್ನು ಪ್ರೀತಿಯಿಂದ ಕರ್ಕೊಂಡು ಬಂದಿದ್ದಾರೆ. ಜಾಸ್ತಿ ಹೊತ್ತು ಮಾತಾಡುವುದಿಲ್ಲ, ಯಾಕಂತಂದರೆ ಇದೇ ಈಗ ಪ್ರವೀಣ್ ಅವರು ಹೇಳಿದ ಹಾಗೆ ವೈದ್ಯಕೀಯದಲ್ಲಿ ವೇದಿಕೆಯ ಮೇಲೆ 4 ಜನ ಡಾಕ್ಟರ್ಸ್ ಇದ್ದಾರೆ, ನಾನು ಹಿಡ್ಕೊಂಡೆ. ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಡಾಕ್ಟರೇಟ್ ಪಡ್ಕೊಳ್ಳುವಂತಹ ಪ್ರವೀಣ್ ಕುಲಕರ್ಣಿ ಅವರು ಇದ್ದಾರೆ, ಅವರಿಗೆ ಡಾಕ್ಟರೇಟ್. ವಿದ್ವಾಂಸರು ಸಿದ್ದು ದಿವಾಣ್ ಸರ್ ಮಾತುಗಳನ್ನು ಬಹುಶಃ ತಾವು ಇಲ್ಲಿ ಇದ್ದಂತಹ ಅನೇಕ ಜನ ಕೇಳಿರಬಹುದು. ಬಹಳ ಅದ್ಭುತ ಮಾತುಗಾರರು, ವಿದ್ವಾಂಸರು, ಜಾನಪದ ವಿದ್ವಾಂಸರು. ಅವರ ಜಾನಪದವನ್ನು ಕೇಳ್ತಾ ಇದ್ರೆ ಕೇಳ್ತಾ ಇರಬೇಕು ಅನ್ನುವಂಥ, ನಮ್ಮ ಕಾಲಮಾನದಲ್ಲಿ ಅತ್ಯಂತ ಜಾನಪದವನ್ನು ಅತ್ಯಂತ ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಿದಂಥವರು ಸಿದ್ದು ದಿವಾಣ್ ಅವರು. ಮುಧೋಳದಲ್ಲಿ ನಾವು ಅವರಿಗೆ ಜಾನಪದ ಗಾರುಡಿಗ ಅಂತೇವೆ, ಶಬ್ದ ಗಾರುಡಿಗ ಅಂತೇವೆ. ಅಂತ ಅದ್ಭುತ ವ್ಯಕ್ತಿ. ಅವರು ಪರಿಚಯ ಮಾಡಬೇಕಾದ್ರೆ ಇನ್ನೊಂದನ್ನು ಮರೆತರು ಅಥವಾ ನಾನೇ ಕೇಳಿಸಿಕೊಳ್ಳಿಲ್ವೋ, ಅವರು ಮುಧೋಳ ತಾಲೂಕಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದರು ನನಗಿಂತ ಮೊದಲೇ. ಅಂತ ಅದ್ಭುತ ವ್ಯಕ್ತಿ ಮಾತಾಡುತ್ತಾರೆ. ಅವರ ಮಾತುಗಳನ್ನು ಕೇಳೋದಿದ್ದೀರಿ. ಮಟ್ಟೋಳಿ ಸರ್ ಅವ್ರ ಬಗ್ಗೆ ಕೇಳಿದ್ದೆ ನಾನು, ಅವರನ್ನು ನೋಡಿರಲಿಲ್ಲ ಇಲ್ಲಿ ತನಕ. ಮಟ್ಟೋಳಿ ಸರ್ ಸಾಧನೆಗಳನ್ನು ಕೇಳ್ತಾ ಕೇಳ್ತಾ ಅವ್ರ ಜೊತೆಗೆ ನಾವು ಕೂಡ್ಲಿಕ್ಕೆ ಯೋಗ್ಯರ ಹೌದು ಅಲ್ವೋ ಅನ್ನುವಷ್ಟು ವಿಚಾರ ಮಾಡುವಷ್ಟು ಅವರ ಸಾಧನೆಗಳಿದ್ದಾವೆ. ಅವರು ಕೂಡ ಮಾತಾಡೋರಿದ್ದಾರೆ. ಜನ ಸಮುದ್ರದಲ್ಲಿ ಮುಳುಗಿ ಮುತ್ತನ್ನು ತರ್ತಾರೆ, ಅತ್ಯಂತ ಕಾಸ್ಟ್ಲಿ ಅಂತೇವೆ ನಾವು ಮುತ್ತು ತರುವುದು ಅಂತ, ಸಮುದ್ರದಲ್ಲಿ ಮುಳುಗಿ ತರುವಂತಹ ಮುತ್ತುಗಳು. ಆದರೆ ಮಾನವ ದೇಹದಲ್ಲಿ ಇದ್ದಂತಹ ಅಮೂಲ್ಯ ಹರಳುಗಳನ್ನು ತೆಗೆಯುವಂಥ ವ್ಯಕ್ತಿ ನಮ್ಮ ಬಸವರಾಜ. ಮಾನವ ದೇಹದ ಈ ಹರಳುಗಳು ಬಹಳ ಬೆರೆಯುಳ್ಳದ್ದು ಅಂತ ನಾನು ಯಾಕೆ ಹೇಳ್ತೇನೆ ಅಂತಂದರೆ, ಆ ಹರಳುಗಳು ಇದ್ದಾಗ ಆ ರೋಗಿ ಇದ್ದಂಥ ಕಷ್ಟ ರೋಗಿಗೆ ಗೊತ್ತು. ಆ ಕಷ್ಟವನ್ನು ಕಳೆಯುವಂಥ ಕೆಲಸವನ್ನು ಮಾಡುತ್ತಿರುವವರು ಡಾಕ್ಟರ್ ಉಗ್ರಾಣ್ ಅವರು ಕೂಡ ಮಾತಾಡೋರಿದ್ದಾರೆ. ಹೀಗಾಗಿ ನಾನು ಹೆಚ್ಚಿಗೆ ಮಾತಾಡದೇ ಈ ಕೃತಿಯ ಬಗ್ಗೆ ಬಹುಶಃ ಬಸವರಾಜ್ ಅವರು ಮಾತಾಡ್ತಾರೆ, ಮತ್ತು ದಿವಾಣ್ ಸರ್ ಮಾತಾಡ್ತಾರೆ, ಮಟ್ಟೋಳಿಯವರು ಮಾತಾಡ್ತಾರೆ, ರುದ್ರಗೌಡ ಸರ್ ಇದೇ ಈಗ ನಮಗೆ ಪುಸ್ತಕಗಳನ್ನು ಕೊಟ್ಟಿರುವಂತಹ ಅದ್ಭುತ ಸಾಹಿತಿಗಳು ತಾವೆಲ್ಲ ಇದ್ದೀರಿ. ಬಹಳ ತುಂಬ ಶಿಸ್ತಿನ ಕಾರ್ಯಕ್ರಮ. ನನಗೆ ಈ ಕಾರ್ಯಕ್ರಮವನ್ನು ನೋಡಿ ತುಂಬ ಖುಷಿಯಾಯಿತು. ಬಹಳ ಶಿಸ್ತಿನ ಕಾರ್ಯಕ್ರಮ ಅಂದರೆ ಶಿಸ್ತಿನ ಕಾರ್ಯಕ್ರಮ. ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ. ಇಂಥ ಶಿಸ್ತಿನ ಕಾರ್ಯಕ್ರಮದೊಳಗೆ ಇನ್ನೊಂದು ಸ್ವಲ್ಪ ಏನಾಗಬೇಕು ಅಂತಂದ್ರೆ, ವೇಳೆಯನ್ನು ಮ್ಯಾನೇಜ್ ಮಾಡೋದು ಹೆಂಗೋ ಅನ್ನುವುದನ್ನು ತಾವು ಶಿಕ್ಷಕರಾಗೋರಿದ್ದೀರಿ. ಹೀಗಾಗಿ ಆ ಕಾರ್ಯಕ್ರಮಗಳಲ್ಲಿ ವೇಳೆಯನ್ನು ಯಾವ ರೀತಿ ಹೊಂದಾಣಿಕೆ ಮಾಡಿಕೊಳ್ಬೇಕು ಅನ್ನೋದು ಕೂಡ ಆಗಬೇಕು. ಈ ಪ್ರವೀಣವಾಣಿ ಅನ್ನುವಂತಹ 10ನೇ ಕೃತಿ, ಪ್ರವೀಣ್ ಅವರ ಎಲ್ಲ ಕೃತಿಗಳು ಪದಿಂದ ಅಥವಾ ಪ್ರದಿಂದ ಪ್ರಾರಂಭ ಆಗಿದ್ದನ್ನು ನಾನು ಗಮನಿಸಿದೆ. ಬಹುಶಃ ಪರಿಮಳ ಅನ್ನುವಂತಹ ಅವರ ತಾಯಿಯ ಹೆಸರನ್ನು ಮುಂದೆ ಮಾಡಿಕೊಂಡು ಈ ಪರಿಮಳ ವಂಶದಲ್ಲಿ ನಾನು ಇದ್ದೇನೆ ಅಂದ್ಕೊಂಡು ಈ ಪದಿಂದನೇ ಈ ಪದಿಂದ ಅಥವಾ ಪ್ರದಿಂದ ಪ್ರಾರಂಭವಾಗುವ ಸಾವಿರಾರು ಕೃತಿಗಳು ಪ್ರವೀಣ್ ಅವರಿಂದ ಬರಲಿ, ಬಿದಿಗೆ ಚಂದ್ರ ಹುಣ್ಣಿಮೆ ಚಂದ್ರ ಆಗಲಿ ಅಂತ ನಾನು ಆಸೆ ಪಡ್ತೇನೆ. ಅವರು ಬಹಳ ವಿಶಿಷ್ಟವಾದ, ಇದು ಕವನಗಳು ಅಂತಂದರೆ ಕವನಗಳಲ್ಲ, ನುಡಿಮದ್ದುಗಳು ಅಂತ ಅನ್ಬೋದು. ಅಂತ ಅದ್ಭುತ ನುಡಿಗಳನ್ನು ಇಡೀ ಪುಸ್ತಕದ ತುಂಬ ಬರೆದಿದ್ದಾರೆ.
ಪ್ರಪಂಚನ ವಿಠಲನ ಬಗ್ಗೆ ಅವರಿಗಿದ್ದಂತಹ ಅವಿಚ್ಛಿನ್ನ ಭಕ್ತಿ, ಶ್ರದ್ಧೆ ಮತ್ತು ಅರ್ಪಣಾ ಮನೋಭಾವವನ್ನು ಈ ಕೃತಿಯಲ್ಲಿ ನಾವು ಕಾಣ್ತೇವೆ. ಪ್ರಪಂಚನ ವಿಠಲನೇ ನನ್ನ ಗುರುವಾಗಲಿ, ಅವನ ವರ್ಣನೆಗಷ್ಟೇ ನನ್ನ ವರ್ಣಗಳು ಮೀಸಲಾಗಿರಲಿ. ಅಂತ ಚಂದ ಮಾತುಗಳನ್ನು ಬರೀತಾರಂತಂದ್ರೆ, ಪ್ರಪಂಚನ ವಿಠಲನ ಬಗ್ಗೆ ಅವಿಚ್ಛಿನ್ನ ಭಕ್ತಿ ಇದೆ ಅವರಿಗೆ. ಅವನಿಕ್ಕಿದ ಫಲ ಉಂಡು, ಅವನು ಕೊಟ್ಟಂತಹ ಫಲ ಉಂಡು, ಅವನಿಕ್ಕಿದ ಫಲ ಉಂಡು, ಬಾಳುವ ಮಗು ನಾನಾದರೆ ಅಷ್ಟೇ ಸಾಕು. ಎಂಥ ಚಂದ ಮಾತುಗಳನ್ನು ಅಂದರೆ, ಇಲ್ಲಿ ಅರ್ಪಣಾ ಮನೋಭಾವ ಇದೆ. ನಂದೇನೂ ಇಲ್ಲ, ಎಲ್ಲವೂ ಪ್ರಪಂಚನ ವಿಠಲ ಕೊಟ್ಟಿದ್ದೆ, ಎಲ್ಲರೂ ಪರಿಮಳ ತಾಯಿ ಕೊಟ್ಟಿದ್ದೆ ಅನ್ನುವಂತಹ ಅರ್ಪಣಾ ಮನೋಭಾವ ದಾಸರಲ್ಲಿ ಕಾಣ್ತೇವೆ. ಇಂಥ ಅರ್ಪಣಾ ಮನೋಭಾವವನ್ನು, ಅಂತ ಅದ್ಭುತ ಅರ್ಪಣಾ ಮನೋಭಾವವನ್ನು ಇಡೀ ಪುಸ್ತಕದ ತುಂಬ ಅವರು ತೋರಿಸಿದ್ದಾರೆ. ಎಲ್ಲೂ ಕೂಡ ತಾನು ದೊಡ್ಡವ ಅಂತ ಅನ್ಕೊಂಡೇ ಇಲ್ಲ, ನನಗಿಂತ ಕಿರಿಯರಿಲ್ಲ ಅನ್ನುವ ಮಾತನ್ನು ಪಾಲಿಸಿಕೊಂಡು ಬಂದಂಥವರು ಪರಿಮಳವರು. ಪುಸ್ತಕವನ್ನು ಓದಿ, ಬಹುಶಃ ತಾವು ಅದರಲ್ಲಿ ಓದಿರಬಹುದು, ಒಂದಿಷ್ಟು ಜನ ಓದಿರಿ. ಒಂದು ಇನ್ನೊಂದು ಬರೀತಾರೆ, ನುಡಿಯಲು ನಾನರಿಯೆ, ನಡೆಯಲು ನಾನರಿಯೆ, ಅವ ನುಡಿಸಿದಂತೆ ನುಡಿಯುವೆ. ನಂದೇನೂ ಇಲ್ಲ, ಆತ ಅಲ್ಲಿ ಕೂತಂಥವನ ಅವನು ಯಾವ ರೀತಿ ನುಡಿಸ್ತಾನೋ ಆ ರೀತಿ ನಾನು ನುಡಿತೇನೆ. ಅವ ನಡೆಸಿದಂತೆಯೇ ನಡೆಯುವೆ. ಅತ್ಯಂತ ವಿನಮ್ರತೆಯಿಂದ ಸರ್ವಶಕ್ತನಾದ ಭಗವಂತನನ್ನ ಅವರು ನೆನೆತಾರೆ. ಹರಿಯೇ ಸರ್ವೋತ್ತಮ, ಅವರಿಗೆ ಹರಿಯೇ ಸರ್ವೋತ್ತಮ. ಇಂತಹ ಅರ್ಪಣಾ ಮನೋಭಾವ ಇದ್ದಂತಹ ಕವಿಯ ಬಾಯಿಯಿಂದ, ಲೇಖಕನ ಬಾಯಿಯಿಂದ ಬದುಕಿಗೆ ಉಪಯೋಗವಾಗುವಂತಹ ಅನೇಕ ಮಾತುಗಳು ಬರ್ತವೆ. ಅಂತಹ ಮಾತುಗಳು ಇಡೀ ಪುಸ್ತಕದ ತುಂಬ ಬಂದಿವೆ. ಶಿಕ್ಷಕರ ಬಗ್ಗೆ ಅವರು ಹೇಳ್ತಾ ಒಂದು ಮಾತನ್ನು ಹೇಳ್ತಾರೆ, ಸಾಧಕರು ಹೊಸದನ್ನು ಸೃಷ್ಟಿಸಿದರೆ ಶಿಕ್ಷಕರು ಸಾಧಕರನ್ನೇ ಸೃಷ್ಟಿಸುತ್ತಾರೆ. ಎಂಥ ಚೆನ್ನ ಮಾತು. ನನಗೆ ನನ್ನ ಬದುಕಿನ ತುಂಬ ನಾನು ಶಿಕ್ಷಕರಿಗೆ ಕೊಟ್ಟಂತಹ ಗೌರವವನ್ನು ಬಹುಶಃ ಯಾರಿಗೆ ಕೊಟ್ಟಿಲ್ಲ. ಅತ್ಯಂತ ಅದ್ಭುತ ವೃತ್ತಿ ಯಾವುದು ಈ ಜಗತ್ತಿನಲ್ಲಿ ಇದೆ ಅಂತಂದರೆ ಶಿಕ್ಷಕ ವೃತ್ತಿ. ತಾವೆಲ್ಲ ಶಿಕ್ಷಕರಾಗವರಿದ್ದೀರಿ. ಶಿಕ್ಷಕ ವೃತ್ತಿ ಎಂಥದ್ದು ಅಂತಂದರೆ, ನಾನು ಇಲ್ಲಿ ಕೊಣ್ಣೂರು ಸ್ಕೂಲ್ನಲ್ಲಿ ಒಂದ್ಸಲ ಅತಿಥಿಯಾಗಿ ಹೋಗಿದ್ದೆ. ಆವಾಗ ಕೊಣ್ಣೂರು ಸರ್ ಹೇಳ್ತಿದ್ರು, ಸರ್ ನನಗೆ MBBS ಸಿಕ್ಕಿತ್ತು, ಆದರೂ ಕೂಡ ಬಿಟ್ಟು ನಾನು ಶಿಕ್ಷಕ ವೃತ್ತಿಗೆ ಬಂದೆ ಅಂತಂದೆ. ಧನ್ಯರಾದಿರಿ ನೀವು ಅಂತಂದೆ. ಯಾಕಂತಂದರೆ ನೀವು ವೈದ್ಯರಾಗಿದ್ದರೆ ಡಾಕ್ಟರ್ ಕೊಣ್ಣೂರು ಅಂತ ಒಬ್ಬ ವೈದ್ಯ ಸಿಗ್ತಿದ್ದ ಈ ಜಗತ್ತಿಗೆ, ಈ ಸಮಾಜಕ್ಕೆ. ಡಾಕ್ಟರ್ ಕೊಣ್ಣೂರು ಅನ್ನುವಂಥ ಒಬ್ಬ ಅದ್ಭುತ ವೈದ್ಯ ದೊರಕಬಹುದಾಗಿತ್ತು. ಆದರೆ ನೀವು ಶಿಕ್ಷಕರಾಗಿದ್ದರಿಂದ ನನ್ನಂಥ ಸಾವಿರಾರು ವೈದ್ಯರನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಶಿಕ್ಷಕ ವೃತ್ತಿ ಅಂತ ಶಿಕ್ಷಕ ಏನು ಮಾಡ್ತಾನೆ ಅಂತಂದರೆ, ನಮ್ಮೊಳಗಿದ್ದ ವ್ಯಕ್ತಿತ್ವವನ್ನು ಅನಾವರಣಗೊಳಿಸ್ತಾರೆ. ವ್ಯಕ್ತಿತ್ವ ಇರ್ತದೆ, ಅದನ್ನು ಅನಾವರಣಗೊಳಿಸುವ ಕೆಲಸವನ್ನು ಶಿಕ್ಷಕರು ಮಾಡ್ತಾರೆ. ಫ್ಲಾರೆನ್ಸ್ದಲ್ಲಿ ಡೇವಿಡ್ ಅನ್ನುವಂಥ ಒಂದು ವಿಗ್ರಹ ಇದೆ. ತಾವೆಲ್ಲ ಗೂಗಲಲ್ಲಿ ನೋಡಿದರೆ, ಗೂಗಲ್ ನೋಡೋಕ್ಕಿಂತ ಫ್ಲಾರೆನ್ಸ್ಗೆ, ಯುರೋಪಿಗೆ ಹೋಗಿ ನೋಡ್ರಿ ಒಂದ್ಸಲ. ಅದ್ಭುತವಾದಂತಹ ಒಂದು ಮೂರ್ತಿ ಇದೆ, ಡೇವಿಡ್ ಅನ್ನುವಂತಹ ಮೂರ್ತಿ. ಮೈಕೆಲ್ ಎಂಜಲೋ ಕೆತ್ತಿದಂತಹ ಮೂರ್ತಿ. ಆ ಮೂರ್ತಿಯನ್ನು ಕೆತ್ತಿದಾಗ ಮೈಕೆಲ್ ಎಂಜಲೋ ಬರೀ 24-25 ವರ್ಷದ ಹುಡುಗ 4 ವರ್ಷ ಕಷ್ಟಪಟ್ಟು ಮೂರ್ತಿಯನ್ನು ಕೆತ್ತುತ್ತಾನೆ. ಆ ಮೂರ್ತಿ ಕೆತ್ತಬೇಕಾದ್ರೆ ರಸ್ತೆಯಲ್ಲಿ ಬಿದ್ದಂತಹ 50 ವರ್ಷ ಹಳೆಯದಾದ ಸಂಗಮೋರಿ ಕಲ್ಲನ್ನು ಆರಿಸಿಕೊಳ್ತಾನೆ, ಮೂರ್ತಿಯನ್ನು ಕೆತ್ತುತ್ತಾನೆ. ಅದ್ಭುತವಾದಂತಹ ಮೂರ್ತಿ ಕೆತ್ತಿ ಹೊರಗೆ ಬಂದಾಗ ಅಲ್ಲಿ ಹೋಗುವಂಥ ಜನ ಕೇಳ್ತಾರೆ, ಇಂತಹ ಅದ್ಭುತ ಮೂರ್ತಿಯನ್ನು ನಿನಗೆ ಕೆತ್ತಲಿಕ್ಕೆ ಹೆಂಗೆ ಸಾಧ್ಯ ಆಯಿತು ಅಂತ ಕೇಳ್ತಾರೆ. ಆವಾಗ ಮೈಕೆಲ್ ಎಂಜಲೋ ಹೇಳ್ತಾನೆ, ಅಲ್ಲಿ ರಸ್ತೆಯ ಬದಿಯಲ್ಲಿ ಬಿದ್ದಂಥ ಸಂಗಮೋರಿ ಕಲ್ಲಿನಲ್ಲಿ ಡೇವಿಡ್ ಅದಾಗಲೇ ಇದ್ದ, ಒಳಗಡೆ ಇದ್ದ ಡೇವಿಡ್. ನಾನೇನು ಮಾಡಿದೆ ಅಂದರೆ ಅವನ ಸುತ್ತಲೂ ಇದ್ದಂತಹ ವ್ಯರ್ಥವಾದಂಥ ಚಿಪ್ಪುಗಳನ್ನು ತೆಗೆದು ಹಾಕಿದೆ ಅಷ್ಟೇ. ಈ ಕೆಲಸವನ್ನು ಶಿಕ್ಷಕರು ಮಾಡ್ತಾರೆ. ಇಂತಹ ಅದ್ಭುತ ಕೆಲಸವನ್ನು ಶಿಕ್ಷಕರು ಮಾಡ್ತಾರೆ. ಹೆಂಗಂತಂದರೆ, ಈ ವ್ಯಕ್ತಿಯ ಸುತ್ತಲೂ ಇದ್ದಂತಹ ವ್ಯರ್ಥವಾದಂಥದ್ದನ್ನು ತೆಗಿತಾರಲ್ಲ, ಆ ಕೆಲಸವನ್ನು ಶಿಕ್ಷಕರು ಮಾಡಿದ್ದರಿಂದ ಅವರ ಬಗ್ಗೆ ನಮಗೆ ಗೌರವ ಹೆಚ್ಚು. ಧನಾತ್ಮಕ ಬದುಕಿನ ಅನೇಕ ಸೂತ್ರಗಳನ್ನು ಈ ಪುಸ್ತಕದಲ್ಲಿ ಪ್ರವೀಣವರು ಬರೆದಿದ್ದಾರೆ. ನನಗೆ ಇನ್ನೊಂದು ಬಹಳ ಇಷ್ಟ ಆಗಿತ್ತು ಅಂತಂದರೆ, ಈ ರಂಗೋಲಿ ಯಾರು ಬಿಡಿಸಿದರೂ ಗೊತ್ತಿಲ್ಲ. ಬಹಳ ಸುಂದರವಾದ ರಂಗೋಲಿಯನ್ನು ಬಿಡಿಸಿದ್ದೀರಿ, ಅವರಿಗೆ ಅಭಿನಂದನೆಗಳು. ಬಹಳ ಖುಷಿ ಆಯಿತು ರಂಗೋಲಿಯನ್ನು ನೋಡಿ. ಯಾಕಂತಂದರೆ ನಾನು ಕೂಡ ವಿದ್ಯಾರ್ಥಿ ಆಗಿದ್ದಾಗ ರಂಗೋಲಿಯನ್ನು ಬಿಡಿಸಿದವ, ರಂಗೋಲಿಯ ಬಗ್ಗೆ ಆಸಕ್ತಿ ಇದ್ದಂಥವ. ನನಗೆ ರಾಷ್ಟ್ರೀಯ ಮಟ್ಟದಲ್ಲಿ 2ನೇ ಬಹುಮಾನ ಬಂದಿತ್ತು ರಂಗೋಲಿ. ಹೀಗಾಗಿ ಬಂದ ತಕ್ಷಣ ನನಗೆ ಕಂಡಿದ್ದು ಈ ರಂಗೋಲಿ. ನಿಮ್ಮ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ನದಾಫ್ ಸರಿಗೂ ಆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇಂತಹ ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಾರೆ.
ಕೊನೆಯದಾಗಿ ಪ್ರವೀಣ್ ಅವರ ಒಂದು ಕವಿತೆ ಬಹಳ ಆಸಕ್ತಿದಾಯಕ ಅನ್ನಿಸ್ತು. ಯಾಕಂತಂದ್ರೆ ಅದನ್ನು ಅವರು ಬರೆಯುವ ರೀತಿ, ಅದನ್ನು ಕಟ್ಟಿಕೊಟ್ಟಂತಹ ರೀತಿ, ಒಬ್ಬ ಮೆಥಮ್ಯಾಟಿಷಿಯನ್ ಹೇಳಿದಂತಹ ರೀತಿ ಬಹಳ ಇಷ್ಟ ಆಯಿತು. ಅದನ್ನೊಂದು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಬಹಳ ಮಾತಾಡಿಲ್ಲ ಅಂದ್ಕೊಳ್ತೇನೆ. ಮುಂದಿನ ಬಾರಿ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಯಾರು ಎಷ್ಟು ನಿಮಿಷ ಮಾತಾಡಬೇಕು ಅಂತ ಒಂದು ಚೀಟಿ ಬರೆದು ಮೊದಲೇ ಕೊಟ್ಬಿಡ್ಬೇಕು. ನಾನು ಹಂಗೆ ಮಾಡ್ತೇನೆ. ನಾನು ಚಿಂತನಶೀಲಿಯ ಕಾರ್ಯಕ್ರಮಗಳಲ್ಲಿ ಸಿದ್ದು ಸರಿಗೆ ಗೊತ್ತಿದೆ, ದಿವಾಣ್ ಸರಿಗೆ ಗೊತ್ತಿದೆ. ನಮ್ಮ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ, ಅತಿಥಿಗಳನ್ನು ಕರಿಬೇಕಾದ್ರೆ ಅತಿಥಿಗಳಿಗೆ ಮೊದಲೇ ಹೇಳಿಬಿಡ್ತೇವೆ, ನೀವು ಇಷ್ಟು ನಿಮಿಷ ಮಾತಾಡೋದು, ಇಷ್ಟು ನಿಮಿಷ ಮಾತಾಡೋದು. ಅವರು ಅಷ್ಟು ನಿಮಿಷಗಳು ಮುಗಿಸ್ಲಿಲ್ಲ ಅದು ಚೀಟಿ ಕೊಟ್ಬಿಡ್ತೇವೆ, ಮುಗಿಸ್ಲಿ ಅಂತ. ಯಾರೇ ಇರಲಿ. ಯಾಕಂತಂದರೆ ಇಲ್ಲಿ ಕೂತಂತಹ 200 ಜನರ ವೇಳೆ ಮುಖ್ಯವಾದಂಥದ್ದು. ವೇದಿಕೆಯ ಮೇಲೆ ಕೂತಂತಹ ಅತಿಥಿಗಳು ಮುಖ್ಯರಲ್ಲ. ಇಲ್ಲಿ ಆಲಿಸಲಿಕ್ಕೆ ಬಂದಂತಹ ಏನು ಅತಿಥಿಗಳದಾರ ಅವ್ರದ್ದು ವೇಳೆ ಮುಖ್ಯ. ನಾನು 1 ನಿಮಿಷ ಹೆಚ್ಚಿಗೆ ಮಾತಾಡಿದೆ ಅಂತಂದರೆ 200 ನಿಮಿಷ ವೇಸ್ಟ್ ಮಾಡಿದೆ. ಅಂದರೆ 200 ಜನ ಇರ್ತಾರೆ, 200 ನಿಮಿಷ ವೇಸ್ಟ್ ಮಾಡಿದೆ ಅಂತ. ಹೀಗಾಗಿ ಅದನ್ನು ತಾವು ಶಿಕ್ಷಕರಾಗುವವರು ಇದ್ದದ್ದರಿಂದ ಈ ವಿಷಯವನ್ನು ನೀವು ಮುಂದಿನ ದಿನಗಳಲ್ಲಿ ಇದನ್ನು ಪಾಲಿಸಬೇಕು. ಸಮಯಕ್ಕೆ ಸರಿಯಾಗಿ ಪ್ರಾರಂಭ ಮಾಡೋದು, ಅನ್ನೆಸೆಸರಿ ವೇಸ್ಟೇಜ್ಗಳನ್ನು ಕಡಿಮೆ ಮಾಡೋದು. ಒಂದು ವಿಷಯವನ್ನು ಗಮನಿಸಿದೆ, ಉದ್ಘೋಷಕರು ಪ್ರತಿ ಸಾರಿಯೂ ಕೂಡ ನಮ್ಮ ಪ್ರಾಂಶುಪಾಲರ ವತಿಯಿಂದ, ನಮ್ಮ ಸ್ಕೂಲ್ ವತಿಯಿಂದ, ನಮ್ಮ ಇವ್ರ ವತಿಯಿಂದ ಸ್ವಾಗತ ಮಾಡ್ತೇವೆ. ಏನು ಬೇಕಾಗಿಲ್ಲ, ಸ್ವಾಗತ ಮಾಡ್ತೇವೆ ಅಂದರೆ ಸಾಕು, ಮುಗಿದೋಗ್ತದೆ. ಇಂಥವೆಲ್ಲವನ್ನು ಅದೆಲ್ಲ ಮಾಡಿದರೆ 5 ನಿಮಿಷ ಉಳಿಯುತ್ತದೆ. ನಿಮಿಷಗಳನ್ನು ಲೆಕ್ಕ ಹಾಕಬೇಕು. ಯಾಕಂದರೆ ನಮ್ಮ ಬದುಕಿನಲ್ಲಿ ಇನ್ನೊಮ್ಮೆ ಸಿಗಲಾರ್ದು ಯಾವುದಾದ್ರೂ ಇದ್ದರೆ ಅದು ವೇಳೆ ಮಾತ್ರ. ವೇಳೆಯನ್ನು ಉಳಿಸಲಿಕ್ಕೆ ಪ್ರಯತ್ನ ಅಂತ ಅನ್ಕೊಂಡೆ. ನಾನು ವೇಳೆಯನ್ನು ಹಾಳು ಮಾಡಿದೆ, ಕ್ಷಮಿಸಿರಿ. ಇದೊಂದು ಕವಿತೆಯನ್ನು ಓದಿ ನಾನು ಮುಗಿಸ್ತೇನೆ. ಈ ತಿಂಗಳ 25 ಬರುವುದೆಂದೇ ನೆನೆದು ಚಿಂತೆ ದ್ವಿಗುಣ ತ್ರಿಗುಣವಾಗುತ್ತದೆ. ಅಂದಿಗಾಗುವುದು ನನಗೆ ಶತಕಾರ್ಧ ಬಿಡಿ 3 ವರ್ಷಗಳು ಪೂರ್ಣ. ಎಂತ ಚಂದ ಹೇಳಿದ್ದಾರೆ ನೋಡಿ. ನನಗೆ 53 ವರ್ಷ ಆಗ್ತದೆ ಅಂತ ಮುಗಿದು ಹೋಗ್ಬಿಡ್ತೀನಿ. ಆದರೆ ಅವರೊಳಗೆ ಒಬ್ಬ ಕವಿ ಇದ್ದಾನೆ, ಒಬ್ಬ ಮ್ಯಾಥಮ್ಯಾಟಿಷಿಯನ್ ಇದ್ದಾನೆ. ಏನು ಹೇಳಿದ ಆ ಕವಿ ಅಂತಂದರೆ, ಅಂದಿಗಾಗುವುದು ನನಗೆ ಶತಕಾರ್ಧ ಬಿಡಿ 3 ವರ್ಷಗಳು ಪೂರ್ಣ. 53 ವರ್ಷ ಆಗ್ತಾ ಇರುವಂಥ ಪ್ರವೀಣ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಮುಂದೆ ಹೇಳ್ತಾರೆ, ಇಂದಿನಿಂದಲೇ ನಾನು ಮಾಡುತ್ತೀಹೆ. ಇಂದಿನಿಂದಲೇ ಅಂದರೆ ಇಷ್ಟು ದಿನ ಏನೂ ಮಾಡಲೇ ಇಲ್ಲ ನಾನು. ಇಂದಿನಿಂದಲೇ ನಾನು ಮಾಡುತ್ತೀಹೆ ನೊಸಲ ಲಾಂಛನವ ಧರಿಸುವುದು, ಎಣೆ ಮೇಲೆ ವಿಭೂತಿ ಹಚ್ಚುವುದು, ಅಂದರೆ ಗಂಧ ಹಚ್ಚುವುದು, ನೊಸಲ ಲಾಂಛನವ ಧರಿಸುವುದು, ಉಪವಾಸವು, ವ್ರತ ನಿಯಮ, ಮಡಿಯ ಮಾಡಿ ಶೀಲ ವೃದ್ಧಿಸುವುದು. ಇದು ವ್ಯಂಗ್ಯವಾಗಿ ಹೇಳ್ತಾ ಇದ್ದಾರೆ. ಇವೆಲ್ಲ ಇಷ್ಟು ದಿನ ಮಾಡಬೇಕಾಗಿತ್ತು, ನಾವು ಮಾಡಲೇ ಇಲ್ಲ. ದಾನ ಧರ್ಮ ಭಕ್ತಿ ಯಾತ್ರೆಗಳಿಗೆ ಹೋಗುವುದು ಶುರು ಮಾಡಿದ್ದೇನೆ. ಕಾರಣ ಹಿಂದೆ ಮಾಡಿದ ಪಾಪ ಇಂದು ಕಾಡುತ್ತಿದೆ. ಪ್ರವೀಣ್ ಅವ್ರು ನೋಡಿದ್ರೆ ಅವ್ರು ಏನೋ ಪಾಪ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಆದರೂ ಬರ್ಕೊಳ್ತಾರೆ. ಅವ್ರ ಮನಸ್ಸಿನಲ್ಲಿ ಇದ್ದಂಥ ಕೆಲವೊಂದು ಪಾಪಗಳು ಕಾಡುತ್ತಿದೆ. ಅಂದು ಗೈದ ತಪ್ಪು ಇಂದು ನೆನಪಿಸುತ್ತಿದೆ. ಪಾಪ ಪುಣ್ಯಗಳ ಪ್ರಜ್ಞೆ ಅವಿರತ ಪೀಡಿಸುತ್ತಿದೆ. ಈಗ ಜ್ಞಾನೋದಯವಾಯಿತು. ಶೀಲ ವ್ರತ ಯಾತ್ರೆ ಎಲ್ಲ ಮಾಡುತ್ತಿದ್ದನು. ಈಗ ಮಾಡಿದರೆ ಎಲ್ಲ ಹಿಂದಿನದು ಕಳೆಯುವುದೇನು? ಮತ್ತೆ ಪ್ರಶ್ನೆ ಮಾಡ್ಕೊಳ್ತಾರೆ, ಈಗ ಮಾಡಿದರೆ ಎಲ್ಲ ಹಿಂದಿನದು ಕಳೆಯುವುದೇನು? ತಂದೆ ಪ್ರಪಂಚನ ವಿಠಲನ ಬಳಿಯಲ್ಲಿ ಎಲ್ಲ ಪಕ್ಕ ಲೆಕ್ಕವಿರುವುದು. ಪ್ರಪಂಚನ ವಿಠಲ ಚಿತ್ರಗುಪ್ತ ಕೊಡುತ್ತಿದ್ದಾನೆ, ಎಲ್ಲ ಲೆಕ್ಕವಿರುವುದು. ಅದರ ಆಧಾರದ ಮೇಲೆ ನನ್ನ ಗಣತಿಯೂ ಉಂಟು. ಅದರ ಆಧಾರದ ಮೇಲೆ ಮಾರ್ಕ್ಸ್ ಸಿಗ್ತಾವ. ನೀ ಏನು ಕೆಲಸ ಮಾಡಿ ಅನ್ನೋದ್ರ ಬಗ್ಗೆ ಮಾರ್ಕ್ಸ್ ಕೊಡಲಿಕ್ಕೆ ಒಬ್ಬ ಕುಂತಾನೆ. ಪಾಪಕ್ಕೆ ಪಾಪ, ಪುಣ್ಯಕ್ಕೆ ಪುಣ್ಯ ಫಲಾಫಲಗಳುಂಟು. ಇದುವೇ ದಿಟಕಾಣೋ ನಮ್ಮ ಒಡೆಯ ಪ್ರಪಂಚನ ವಿಠಲ. ಅಂತ ಅದ್ಭುತ ಮಾತುಗಳನ್ನು ಇಡೀ ಪುಸ್ತಕದ ತುಂಬ ಬರೆದಿದ್ದಾರೆ. ತುಂಬ ಖುಷಿ ಆಗ್ತದೆ. ಪುಸ್ತಕಗಳ ಪ್ರಕಟಣೆ ಅಂತಂದರೆ ಬಹಳ ಕಷ್ಟದ ಕೆಲಸ. ಮಾಡಿದವರಿಗೆ ಗೊತ್ತು ಪುಸ್ತಕದ ಪ್ರಕಟಣೆ ಕೆಲಸ ಅಂತಂದರೆ. ಇದರೊಳಗೆ ಇನ್ಕಮ್ ಇಲ್ಲ. ಯಾರೋ ಏನು ಕೆಲಸ ಮಾಡ್ತೀಯ ಅಂತ ಕೇಳಿದ್ರು, ನಾನು ಕವಿಯದ್ದೀನಿ ಅಂತ ಹೇಳಿದ. ಆಯ್ತಪ್ಪ, ಕವಿಯಲ್ಲಿ ಉಪಜೀವನಕ್ಕೆ ಏನು ಮಾಡ್ತೀಯ ಅಂತ ಕೇಳಿ. ಕವಿ ಇದ್ದವ ಬರೆದು ಗಳಿಸಿದ್ದು ಇಲ್ಲ. ಎಲ್ಲೋ ಒಬ್ಬೊಬ್ಬರು ಭೈರಪ್ಪನಂತವರು ಯಾರೋ ಗಳಿಸಿರ್ಬೋದು. ಆದರೆ ನಾವೆಲ್ಲರೂ ಇಲ್ಲೇ ಪುಸ್ತಕಗಳನ್ನು ಪ್ರಿಂಟ್ ಹಾಕಿಸಿ ಬಿಡುಗಡೆ ಮಾಡಿದ್ವಲ್ಲ, ಎಲ್ಲರೂ ಕಿಸೆಯಿಂದ ಖರ್ಚು ಮಾಡ್ತಾರೆ. ಮತ್ತು ಖರ್ಚು ಮಾಡಿ ಯಾಕೆ ನೀವು ಪ್ರಿಂಟ್ ಹಾಕ್ತೀರಿ ಸುಮ್ಮನೆ ಅಂತಂದರೆ ಸಂಭ್ರಮ ಪಡಲಿಕ್ಕೆ.
ಸಂಭ್ರಮ ಪಡಲಿಕ್ಕೆ, ಎಲ್ಲರ ಜೊತೆಗೂಡಿ ಸಂಭ್ರಮ ಪಡಲಿಕ್ಕೆ ಪುಸ್ತಕಗಳನ್ನು ಪ್ರಿಂಟ್ ಹಾಕ್ತೇವೆ, ಜನರಿಗೆ ಕೊಡ್ತೇವೆ. ಮದುವೆ ಆಗ್ತಾರೆ ಜನರನ್ನ ಯಾಕೆ ಕರಿಬೇಕು? ಗಂಡ ಹೆಂಡತಿ ಅವ್ರು ಮದುವೆ ಆಗಿ ಹೋಗ್ತಾರೆ, ಜನರು ಯಾಕೆ ಬೇಕು? ಸಂಭ್ರಮ ಪಡಲಿಕ್ಕೆ ಬೇಕು. ಕುಬಸಕ್ಕೆ ಯಾಕೆ ಜನರನ್ನು ಕರಿಬೇಕು? ಸಂಭ್ರಮ ಪಡಲಿಕ್ಕೆ ಬೇಕು. ಇನ್ಕಮ್ ಇಲ್ಲ ಅಲ್ಲಿ, ಆದರೆ ಜನ ಇದ್ದಾರೆ, ಸಂಭ್ರಮ ಇದೆ. ಅಂತ ಸಂಭ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ನನ್ನನ್ನು ಕರೆದಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳನ್ನು ಅರ್ಪಿಸಿ ಧನ್ಯವಾದ.